ಕೆಆರ್ ನಗರ ಮತ್ತು ಸಾಲಿಗ್ರಾಮ ಆಡಳಿತ ಮಂಡಳಿಯಲ್ಲಿ ಡೆಂಗ್ಯೂ ರೋಗ ಮುಕ್ತವಾಗಿದೆ ಎಂದು ಆರೋಗ್ಯ ಇಲಾಖೆ ಅಧಿಕಾರಿ ಡಾಕ್ಟರ್ ನಟರಾಜ್ ತಿಳಿಸಿದರು. ಪಟ್ಟಣದ ಆರೋಗ್ಯ ಇಲಾಖೆಯಲ್ಲಿ ಪತ್ರಕರ್ತರ ದಿನಾಚರಣೆಯ ಅಂಗವಾಗಿ ಪತ್ರಕರ್ತರಿಗೆ ಡೆಂಗ್ಯೂ ರೋಗದ ಅರಿವು ಜಾಗೃತಿ ಮೂಡಿಸಿದರು. ಗ್ರಾಮೀಣ ಭಾಗದಲ್ಲಿ ಹರಡುವ ರೋಗಗಳ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಪತ್ರಕರ್ತರು ಕೈಜೋಡಿಸಬೇಕು. ಆಗ ಮಾತ್ರ ಕಡಿಮೆ ಸಮಯದಲ್ಲಿ ರೋಗ ಮುಕ್ತ ಮಾಡಲು ಆರೋಗ್ಯ ಇಲಾಖೆಗೆ ಸಹಕಾರವಾಗುತ್ತದೆ ಎಂದರು. ಕೊರೋನಾ ಸಂದರ್ಭದಲ್ಲಿ ಪತ್ರಕರ್ತರು ಆರೋಗ್ಯ ಇಲಾಖೆಯೊಂದಿಗೆ ನೀಡಿದ ಸಹಕಾರ ತಾಲೂಕಿನಲ್ಲಿ ಹೆಚ್ಚು ಸಾವುಗಳು ಆಗಲಿಲ್ಲ. ಹಾಗಾಗಿ ಜನರು ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮವನ್ನು ಹೆಚ್ಚು ಗಮನಿಸುತ್ತಿರುವುದರಿಂದ ಇಂತಹ ರೋಗಗಳನ್ನು ತಡೆಗಟ್ಟಲು ಪತ್ರಕರ್ತರ ಸಹಕಾರವು ಹೆಚ್ಚಾಗಿರುತ್ತದೆ ಎಂದರು. ಡೆಂಗ್ಯೂ ರೋಗ ಎಲ್ಲಾ ಕಡೆ ಹೆಚ್ಚಾಗಿ ಹರಡುತ್ತಿರುವುದರಿಂದ ಜನರು ಎಚ್ಚರಿಕೆಯಿಂದ ಇರಿ. ಸೊಳ್ಳೆಗಳಿಂದ ದೂರವಿದ್ದರೆ ಮಾತ್ರ ರೋಗ ತಡೆಯಲು ಸಾಧ್ಯ. ಈಗಾಗಲೇ ಆರೋಗ್ಯ ಇಲಾಖೆ ಮುನ್ನೆಚ್ಚರಿಕೆ ಕ್ರಮಕ್ಕಾಗಿ ಎಲ್ಲಾ ಸೌಲಭ್ಯಗಳನ್ನು ಜನರಿಗೆ ಒದಗಿಸುತ್ತಿದೆ ಎಂದರು. ಪತ್ರಕರ್ತರ ಸಂಘದ ಅಧ್ಯಕ್ಷ ವಿನಯ್ ಮಾತನಾಡಿ, ಅವಳಿ ತಾಲೂಕಿನಲ್ಲಿ ಜನರಿಗೆ ಉತ್ತಮ ಆರೋಗ್ಯ ಸೇವೆ ಕೊಡುವಲ್ಲಿ ಡಾಕ್ಟರ್ ನಟರಾಜ್ ರವರ ಪಾತ್ರ ಬಹುದೊಡ್ಡದಾಗಿದೆ. ಜನರಿಗೆ ಶೀಘ್ರದಲ್ಲಿ ಆರೋಗ್ಯ ವ್ಯವಸ್ಥೆಯನ್ನು ಒದಗಿಸುವಲ್ಲಿ ಜಿಲ್ಲಾ ಕೇಂದ್ರ ಬಿಟ್ಟರೆ ಕೆಆರ್ ನಗರ ಪ್ರಥಮ ಸ್ಥಾನದಲ್ಲಿದೆ. ತಾಲೂಕು ಆರೋಗ್ಯ ಆಡಳಿತಕ್ಕೆ ಹೃತ್ಪೂರ್ವಕ ಕೃತಜ್ಞತೆ ಎಂದರು. ಕಾರ್ಯಕ್ರಮದಲ್ಲಿ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಮಹದೇವ್ ಸಿಸಿ ಬೇದ್ಯ ಸೇರಿದಂತೆ ಎಲ್ಲಾ ಪತ್ರಕರ್ತರು ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಆಫೀಸರ್ ಅಂತ 50 ಜನ ಹೋಗಿದ್ದಾರೆ. ಡಿವೈಡ್ ಮಾಡ್ಕೊಂಡ್ಬರ್ತೀವಿ ಈ ಏರಿಯಾ ಹೋಗ್ಬೇಕು ಅಂತೇಳಿ. ನೀವು ನೋಡಿರ್ಬೋದಲ್ಲ, ಎಲ್ಲ ಹೋಗಿರ್ತಾರೆ. ಇಡೀ ನೋಟಿಫೈಡ್ ಡಿಸೀಸ್ ಅಂತ ಕರಿತೀವಿ. ಟಿಬಿ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ ಇನ್ಫಾರ್ಮ್ ಮಾಡಬೇಕು. ನಾವು ಟಿಬಿ ಬಂದಿದೆ, ಈ ಸುದೇ ಚೆಕ್ ಎಕ್ಸ್ರೇ ಮಾಡುತ್ತೆ, ಕಫ ಪರೀಕ್ಷೆ ಟಿಬಿ ಇರುತ್ತೆ, ಟಿಬಿ ಸ್ಟಾರ್ಟ್ ಮಾಡ್ತಾರೆ, ಮಾಡಲಿ ತೊಂದರೆ ಇಲ್ಲ, ನಮಗೆ ಇನ್ಫಾರ್ಮ್ ಮಾಡಬೇಕು. ಮೊಬೈಲ್ ಎಲೆಯಲ್ಲಿ ಮಾಡಿರ್ತಕ್ಕಂಥದ್ದು, ಆ ಎಲೆಯಲ್ಲಿ ಮಾಡಿರ್ತಕ್ಕಂಥದ್ದು ಆಯುರ್ವೇದ ಪ್ರಕಾರ ಪ್ಲೇಟ್ಲೆಟ್ ಇನ್ಕ್ರೀಸ್ ಮಾಡುತ್ತೆ ಅಂತ ಇದೆ. ನಮ್ಗೆ ಕನ್ಫರ್ಮ್ ಇಲ್ಲ. ನಾವು ಕಿಡ್ನಿ ಫೇಲಿಯರ್ ಕೊಟ್ಟೋದ, ಹಾರ್ಟ್ ವೀಕ್ ಆಯಿತು, ಮಲ್ಟಿಪಲ್ ಅವಾಗ ಏರ್ಪಡಿಸುವ ಮೂಲಕ ನಮಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಒಪ್ಪಿಕೊಂಡಿದ್ದಾರೆ. ಮತ್ತು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಅವ್ರಿಗೆ ಯಾರ ತಾಲೂಕಿನ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದು ಇನ್ಫೆಕ್ಟ್ ಬೇರೆಯವರಿಗೆ ಹರಡೋಕ್ಕೆ 5 ದಿವಸ ಟೈಮ್ ತಗೊಳುತ್ತೆ. ಅದು ವೈರಸ್ಸು ಸೊಳ್ಳೆ ಒಳಗೆ ಸೇರಿಕೊಂಡು ಅಲ್ಲಿ ಅದು ಅಭಿವೃದ್ಧಿಯಾಗಿ ಅದು ಕರಡುಗಳೆಲ್ಲ ಅದು ಸ್ಪ್ರೆಡ್ ಮಾಡಿಕೊಂಡು ಒಳಗೆ ಹರಡಿ ಅಲ್ಲಿಂದ 5 ದಿವಸ ಆದ ನಂತರ ಯಾವುದೇ ವ್ಯಕ್ತಿ ಕಚ್ಚಿದ್ರೆ ಮಾತ್ರ ಅವಾಗ ಅವ್ರಿಗೆ ಡೆಂಗಿ ಜ್ವರ ಬರುತ್ತೆ. ಅವ್ರಿಗೆ ಜ್ವರ ಬರಬೇಕು ಅಂದರೆ 5 ದಿವಸ ಬೇಕಾಗುತ್ತೆ. 5 ಬರುತ್ತೆ, ಮೈಕೈ ನೋವು ಇರುತ್ತೆ, ಮೂಳೆ ನೋವು, ಕೀಲು ನೋವು, ಬೆನ್ನು ನೋವು ಇರುತ್ತೆ, ಆಮೇಲೆ ಕಣ್ಣುಗಳ ನೋವು ಇರುತ್ತೆ, ಕಣ್ಣು ಮುಚ್ಚ ನೋವು ಶುರುವಾಗುತ್ತೆ, ತಲೆ ಸುತ್ತು ಬರ್ಬೋದು, ಸುಸ್ತಾಗುತ್ತೆ, ಸ್ವಲ್ಪ ನಿಯಂತ್ರಣ ಆಗ್ತಾರೆ. ಇದು ಡೆಂಗ್ಯೂ ಜ್ವರ ಸಾಮಾನ್ಯ ಚಿಹ್ನೆಗಳು. ಒಬ್ಬೊಬ್ಬರ ಕೊಡ್ತಾರೆ ಬನ್ನಿ. ಹೆಸರು ಬರ್ಕ ಬಿಡಿಯಪ್ಪ, ಹೆಸರು ಬರಕ್ಕೆ ಟೇಬಲ್ ಓದ್ಬೇಕು ಮನೇಲಿ ಓದ್ಬೇಕಪ್ಪ. ಇದು ಆಮೇಲೆ ಮಕ್ಕಳಿಗೆ ಸ್ಪರ್ಧೆ ಮಾಡಿದ್ವಿ ಸೊಳ್ಳೆ ಮಾದರಿನ. ಮಹೇಶ್ ಇಡೀ ತಾಲೂಕಲ್ಲಿ ಸೊಳ್ಳೆ ಮಾದರಿ ಮಾಡಿ ಚಿತ್ರ ಬರೋಕ್ಕೆ ಪ್ರೈಸ್ ಕೊಟ್ಟಿದ್ದೀವಿ. ಇಲ್ಲಿ 3 ಪ್ರೈಸ್ ಕೊಡ್ತೀವಿ. ಇಲ್ಲಿ ಸೆಲೆಕ್ಟ್ ಆದ್ರೆ ಡಿಸ್ಟಿಕ್ ಲೆವೆಲ್ಗೆ ಹೋಗ್ತೀವಿ. ಸೆಂಟ್ ಜೋಸಫ್ ಕಾಲೇಜು 3rd ಪ್ಲೇಸ್ ಡಿಸ್ಟಿಕ್ ಲೆವೆಲ್. ಯಾಕೆ ಕಾರಣ ಮಾಡ್ತೀವಿ ಅಂದರೆ ಸೊಳ್ಳೆ ಬರೆದ್ರೆ ಆ ಮೊಟ್ಟೆ ಇಡೋದೆಲ್ಲ ಬರೋದು ಅವು ಮತ್ತು ನಾಳೆ ಬರುತ್ತೆ ಅಂತ ಅದು ಪ್ರೈಸ್ ಕೊಟ್ಟಿದ್ದೀವಿ ಕೂಡ. ಅವೆಲ್ಲ ಕಾರ್ಯಕ್ರಮ ಮಾಡಿದ್ದೀವಿ. ನಮ್ಮ ರೇಖಾ ಅವ್ರು BHU ಅಂತ ಕ್ಷೇತ್ರ ಶಿಕ್ಷಣ ಆರೋಗ್ಯ ಅಧಿಕಾರಿ ಅಂತ ಅವ್ರದ್ದೇ ಕೆಲಸ. ಸ್ಕೂಲು, ಅಂಗನವಾಡಿ, ಹಾಸ್ಟೆಲ್ಲು ಹೆಲ್ಪ್ ಮಾಡ್ಬೇಕು. ಅವರು ಎಲ್ಲಿ ಎಜುಕೇಷನ್ ಕೊಡ್ಬೇಕು ಜನಕ್ಕೆ. ಕಾಲ ಹೆಂಗೆ ಬರುತ್ತೆ, ಮಲೇರಿಯಾ ಹೆಂಗೆ ಬರುತ್ತೆ, ಇಡೀಸ್ ಹೆಂಗೆ ಬರುತ್ತೆ, ಅದು ಮೇಲೆ ಕೊಟ್ಟಾಗ ನಾವು ಸೂಪರ್ವೈಸ್ ಮಾಡ್ಬೋದು ಆಯಿತಾ. ಸೊ ಈಗ ನೆಕ್ಸ್ಟ್ ಮಂತ್ ಒಂದು ಕ್ಯಾಂಪ್ ಇದೆ. ನಮ್ಮಲ್ಲಿ ನಾವೆಲ್ಲ ಬಂದಿದ್ದಕ್ಕೆ ತುಂಬ ಸಂತೋಷ. ನೀವು ಹೇಗೆ ಮಾಡಿ ಜನಕ್ಕೆ ಪತ್ರ ರೀಚ್ ಮಾಡ್ತಿರೋ, ಹೆಂಗೆ ನೀವು ನಮಗೆ ಕೈ ಜೋಡಿಸಿ ಡೆಂಗ್ಯೂನ ಕಡಿಮೆ ಮಾಡ್ತಿರೋ, ನಿಮಗೂ ಜವಾಬ್ದಾರಿ. ಬೆಳಗ್ಗೆ ಹೊತ್ತು ರಾಜ್ಯದ ಕಚ್ಚಲ ಇದು ಡೇ ಬೈಟರ್ ಅಂತ ಕರಿತೀವಿ. ಸೊ ಮಲ್ಟಿಪಲ್ ಬೈಟರ್ ಎಲ್ಲ ಕಚ್ಕೊಂಡ್ಬರುತ್ತದು ಕಡಿತಾವ. ಹಾಗಾಗಿ ಬೆಳೆಯಲ್ಲ.